ಆಷಾಢ ಮಾಸದಲ್ಲಿ ಮಂಗಳವಾರದಂದು ವಿವಾಹ ಯೋಗ ಅಥವಾ ಕಂಕಣ ಭಾಗ್ಯ ಕೂಡಿ ಬರಲು ಮಂಗಳಗೌರಿ ವ್ರತವನ್ನು ಮತ್ತು ದುರ್ಗಾದೇವಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಆಷಾಢದ ಮಂಗಳವಾರದಂದು ಮಾಡಬೇಕಾದ ಪ್ರಮುಖ ಪೂಜೆ ಮತ್ತು ಕ್ರಮಗಳು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪಂಡಿತ್ ಶ್ರೀನಿವಾಸರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ಸಾವಿರಾರು ಸಮಸ್ಯೆಗಳಿದ್ದರೂ ಪರಿಹಾರ ಮಾಡಿಕೊಡುತ್ತಾರೆ. ತುಂಬ ಚೆನ್ನಾಗಿ ಅದ್ಭುತವಾದ ಪರಿಹಾರ ಹೇಳುತ್ತಾರೆ. ಮಂಗಳಗೌರಿ ಪೂಜೆ ಆಷಾಢ ಹಾಗೂ ಶ್ರಾವಣ ಮಾಸದ ಮಂಗಳವಾರದಂದು ಹೆಣ್ಣು ಮಕ್ಕಳು ಮಂಗಳಗೌರಿ ವ್ರತವನ್ನು ಮಾಡುವುದರಿಂದ ಮದುವೆಯಲ್ಲಿ ಎದುರಾಗುತ್ತಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ಶುಚಿಯಾಗಿ ಮನೆಯಲ್ಲಿ ಪಾರ್ವತಿ ದೇವಿಯು ಅಥವಾ ಗೌರಿ ಮೂರ್ತಿ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ದೇವಿಗೆ ಅರಿಶಿಣ ಕುಂಕುಮ ಮತ್ತು ಮಲ್ಲಿಗೆ ಹೂವುಗಳಿಂದ ಅಲಂಕಾರ ಮಾಡಿ ನನಗೆ ಕಂಕಣ ಭಾಗ್ಯ ಬೇಗ ಕೂಡಿ ಬರಲು ಷೋಡಶೋಪಚಾರ ಪೂಜೆ ಮಾಡಬೇಕು. ಬಾಗಿನವನ್ನು ಅರ್ಪಿಸಿ ಈ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ಅದಾದ ಮೇಲೆ ಜಾತಕದಲ್ಲಿ ಮಂಗಳ ದೋಷ ಅಥವಾ ಕುಜ ದೋಷ ಇದ್ದರೆ ವಿವಾಹದಲ್ಲಿ ತಡವಾಗುತ್ತದೆ. ಇದಕ್ಕೆ ದುರ್ಗಾದೇವಿ ಆರಾಧನೆ ರಾಮಬಾಣ. ಆಷಾಢ ಮಂಗಳವಾರದಂದು ಬರುವ ರಾಹುಕಾಲದ ಸಮಯದಲ್ಲಿ ಮಧ್ಯಾಹ್ನ 3ರಿಂದ 4:30ರಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು. ದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಅರ್ಚನೆ ಮಾಡಿಸುವುದರಿಂದ ಮದುವೆ ಯೋಗ ಸುಲಭವಾಗಿ ಕೂಡಿ ಬರುತ್ತದೆ. ಇವೆಲ್ಲವನ್ನು ಮಾಡುವಾಗ ಕೆಲವೊಂದು ನಿರ್ದಿಷ್ಟ ಪ್ರಕಾರದ ಮಂತ್ರಗಳನ್ನು ಗುರುಗಳು ಹೇಳಿಕೊಡುತ್ತಾರೆ. ಅದಕ್ಕಾಗಿ ಶ್ರೀನಿವಾಸರಾವ್ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋದಾದರೆ ಆಷಾಢ ಮಾಸದ ಮಂಗಳವಾರದಂದು ಯಾವ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಬೇಕು ಅಂತ ಶ್ರೀನಿವಾಸರಾವ್ ಗುರುಗಳು ಖಂಡಿತವಾಗಿ ತಿಳಿಸುತ್ತಾರೆ. ಮದುವೆ ಆಗುತ್ತೆ.